ಏಕಾಏಕಿ ಮನೆ ತೆರವು ಮಾಡಿದ್ದಕ್ಕೆ ಸಚಿವರ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಮುತ್ತಿಗೆಗೆ ನೂರಾರು ಜನ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ. ಕಾರಣ ಮುನ್ಸೂಚನೆ ನೀಡದೆ ಜಿಬಿಎ ಮನೆ ಒಡೆದಕ್ಕೆ ವಿರೋಧ ವ್ಯಕ್ತವಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ಮನೆಯ ಮುಂದೆ ಧರಣಿ. ಸಚಿವರ ಮನೆಯತ್ತ ಕೋಗಿಲು ಲೇಔಟ್ ನಿವಾಸಿಗಳು ಹೆಜ್ಜೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ರಸ್ತೆ ಮಧ್ಯೆ ತಡೆಯುವ ಕೆಲಸ ಮಾಡಿದ್ದಾರೆ. ಪರಿಣಾಮ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಜಿಬಿಎ ಅಧಿಕಾರಿಗಳು ಬಂದರೂ ಏಕಾಏಕಿ ನೋಟಿಸ್ ನೀಡದೆ, ನಮಗೆ ಮುನ್ಸೂಚನೆಯನ್ನು ಕೊಡದೆ ಮನೆ ಕೆಡವಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರೆಲ್ಲರೂ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಅಭಿಷೇಕ್, ಏನ್ ನಡೀತಾ ಇದೆ ಸದ್ಯ ಸ್ಥಳದಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಏನು 100ಕ್ಕೂ ಹೆಚ್ಚು ಜನ ಬಂದು ನಮಗೆ ಇಲ್ಲಿ ಶಾಶ್ವತವಾದಂತಹ ಒಂದು ನೆಲೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಕೊಡ್ತಿರುವಂತದ್ದು. ಕೃಷ್ಣ ಬೈರೇಗೌಡ ಅವರು ಬರಲೇಬೇಕು ಮತ್ತು ಇದಕ್ಕೆ ಒಂದು ಉತ್ತರವನ್ನ ಅವರು ಕೊಡಲೇಬೇಕು ಅನ್ನುವಂಥದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ರಸ್ತೆಯಲ್ಲಿಯೇ ಕುಳಿತು ಯಾವುದೇ ಕಾರಣಕ್ಕೂ ಕೂಡ ನಾವು ಎದ್ದು ಹೋಗೋದಿಲ್ಲ, ಕೃಷ್ಣ ಬೈರೇಗೌಡರು ಬರಬೇಕು ಮತ್ತು ನಮಗೆ ಶಾಶ್ವತವಾದಂತಹ ನೆಲೆಯನ್ನ ಕೊಡಬೇಕು ಅಥವಾ ಬೇರೆ ಜಾಗವನ್ನ ಗೊತ್ತು ಮಾಡಿ ನಮಗೆ ಆ ಜಾಗವನ್ನು ನೀಡಬೇಕು. ಯಾಕಂದ್ರೆ ನಮಗೆ ಈಗಾಗಲೇ ನೀವೇ ಮನೆಗಳನ್ನ ಹೊಡೆದು ಹಾಕುವಂತಹ ಮುಖಾಂತರ ನಮಗೆ ಸಾಕಷ್ಟು ಒಂದು ತೊಂದರೆಯನ್ನ ಕೊಟ್ಟಿದ್ದೀರಿ ಮತ್ತು ಯಾವುದೇ ರೀತಿಯಾದಂತಹ ನೋಟಿಸ್ ಕೂಡ ನೀಡಿಲ್ಲ. ಅಂದ್ರೆ ನಾವು 20 ವರ್ಷದಿಂದ ಕೂಡ ಇದೀವಿ ಇಲ್ಲಿ. ಆದ್ರೆ ಆಗಬಾರದಂತಹ ಸರ್ಕಾರ ಮತ್ತೆ ಆಡಳಿತ ಈಗ ದಿಢೀರನೆ ಬಂದು ನಮ್ಮನ್ನ ತೆರವುಗೊಳಿಸುವಂತಹ ಒಂದು ಪ್ರಕ್ರಿಯೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಹಾಗಾದ್ರೆ ಬೇರೆ ಏನಾದ್ರೂ ಆಲ್ಟರ್ನೇಟ್ ಏನಾದ್ರೂ ಮಾಡಿ ನಂತರ ಈ ರೀತಿಯಾದಂತಹ ಒಂದು ಡೆಮಾಲೇಷನ್ ಮಾಡಿದ್ರೆ ನಾವೇನು ಕೇಳ್ತಾ ಇರಲಿಲ್ಲ. ಆದ್ರೆ ಇಲ್ಲಿಯವರೆಗೂ ಅಂದ್ರೆ 20 ವರ್ಷದಿಂದ ಇದ್ದು ಈಗ ನಾವು ಬೀದಿಯಲ್ಲಿದ್ದೀವಿ, ನಮಗೂ ಕೂಡ ಸಾಕಷ್ಟು ಒಂದು ಸಂಸಾರ ಇದೆ ಅನ್ನುವಂತಹ ಒಂದು ಅಳಲನ್ನು ತೋಡ್ಕೊಂಡಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಪ್ರತಿಭಟನೆ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಏನಿದೆ ಸಚಿವರ ಕಡೆಯಿಂದ ಬಾರದೇ ಇರುವಂತದ್ದು. ಇಲ್ಲಿ ಸಾಕಷ್ಟು ಜನ ಕೂಡ ಪೊಲೀಸ್ ಮನೆಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಅವರು ಒಳಗಡೆ ನುಗ್ಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಏನೊಂದು ಇದನ್ನು ಮಾಡುವಂತಹ ಒಂದು ಕೆಲಸ ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಇದಕ್ಕೆ ಈ ಒಂದು ಸಂಬಂಧ ಯಾರು ಕೂಡ ಈ ಒಂದು ಕೃತ್ಯವನ್ನು ಎಸಗದ ರೀತಿಯಲ್ಲಿ ಪೊಲೀಸ್ ಮನೆಗಳನ್ನು ಡೆಪೋಟ್ ಮಾಡಲಾಗಿದೆ. ಈಗ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಎಷ್ಟು ಜನ ನಿರಾಶ್ರಿತರಾಗಿದ್ದಾರೆ. ಅಂದ್ರೆ ಎಸ್ಪೆಷಲಿ ಇವಾಗ ಮನೆಗಳನ್ನ ಕಳೆದುಕೊಂಡು ಎಲ್ಲಿಗೆ ಹೋಗಬೇಕು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಿಲ್ಲ ಮತ್ತು ಡೈಲಿ ಒಂದು ದಿನಗೂಲಿ ನಡೆಸಿ ನಂತರ ಅದೇ ಹಣದಿಂದ ನಾವು ಬದುಕಬೇಕೇ ಹೊರತು ಬೇರೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಏನು ಕೂಡ ಇಲ್ಲ. ನಾವು ಬಡವರಿದ್ದೀವಿ, ನಮಗೆ ಈ ರೀತಿಯಾದಂತಹ ಒಂದು ಅನ್ಯಾಯವನ್ನು ಮಾಡಿದ್ರೆ ಹೇಗೆ ಅಂತ ಹೇಳಿ ಈಗ ಇದನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಇದಕ್ಕೆ ಈ ಒಂದು ಪ್ರತಿಭಟನೆ ಮುಂದುವರಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಸರ್ ಈಗಾಗಲೇ ನಿನ್ನೆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕನೂ ಕೂಡ ಬಡವರ ಮನೆಗಳನ್ನ ಒಡೆದಾಕಿದ್ದಾರೆ. ಇಲ್ಲಿ ಉದ್ದೇಶ ಕಸ ಸಂಸ್ಕರಣಾ ಘಟಕನ ಅಲ್ಲಿ ಪ್ರಾರಂಭ ಮಾಡೋ ಉದ್ದೇಶಕ್ಕೆ ಡೆಮಾಲಿಷನ್ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಹೇಳೋದಿಷ್ಟೇ, ಕನಿಷ್ಠ ನಿನ್ನೆ ಮನೆ ಕಳ್ಕೊಂಡವ್ರನ್ನ ಇಡೀ ರಾತ್ರಿ ಎಲ್ಲ ಕೂಡ ಚಳಿಯಲ್ಲಿ ವಯಸ್ಸಾದವರು
ಮಕ್ಕಳು, ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಮಲಗಿದ್ರು. ನಾಚಿಕೆ ಆಗ್ಬೇಕು ನಮ್ಮ ಸರ್ಕಾರಕ್ಕೆ. ನಿನ್ನೆ ಮನೆ ಕಳ್ಕೊಂಡಂತ ಜನ ಇವತ್ತು ಕನಿಷ್ಠ ಸಚಿವರನ್ನ ಭೇಟಿ ಮಾಡಬೇಕು ಅಂತ ನಾವೆಲ್ಲ ಬರ್ತಾ ಇದ್ದೀವಿ ಅಂತ ಗೊತ್ತಾಗಿ ಮಾನ್ಯ ಸಚಿವರು ನಮ್ಮ ಸೌಜನ್ಯಕ್ಕೂ ಕೂಡ ನಿಮ್ಮ ಸಮಸ್ಯೆ ಏನು ಅಂತ ಕೇಳೋ ಅಂತ ಮಾನವೀಯತೆ ತೋರಿಸಲಿಲ್ಲ. ಅವರು ತಮ್ಮಿಷ್ಟಕ್ಕೆ ನನಗೇನೋ ಅರ್ಜೆಂಟ್ ಇದೆ ಅಂತ ಹೋಗಿದ್ದಾರೆ. ಸೊ ನಾವು ಮನೆ ಕಳ್ಕೊಂಡು ರಸ್ತೆಯಲ್ಲಿರುವಂತ ಜನ ನಮಗೆ ಇಲ್ಲಿ ಪರ್ಯಾಯ ವ್ಯವಸ್ಥೆ ಆಗೋ ತನಕ ಈ ಜಾಗನ ಬಿಟ್ಟು ಕದಲಲ್ಲ. ನಮ್ಮನ್ನು ಬೇಕಾದ್ರೆ ನೀವು ಅರೆಸ್ಟ್ ಮಾಡಿ ಪಂಪ್ನಗರದ ಜೈಲಿಗೆ ಬೇಕಾದ್ರೆ ಕಳಿಸಿ, ನಾವೆಲ್ಲ ಜೈಲಲ್ಲಿ ಇರ್ತೇವೆ. ನಮಗೆ ಗಂಜಿ ಕೇಂದ್ರ ಉಳ್ಕೊಳಕ್ಕೆಲ್ಲಾದ್ರೂ ಒಂದು ಚೌಲ್ಟ್ರಿನ ವ್ಯವಸ್ಥೆ ಮಾಡೋ ತನಕ ನಾವು ಈ ಜಾಗನ ಬಿಟ್ಟು ಕದಲಲ್ಲ, ಜೈಲಲ್ಲಿ ಬೇಕಾದ್ರೆ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವಂತೂ ಹೇಳಕ್ ಇಷ್ಟಪಡ್ತೇವೆ. ರೆಡಿ ಇದೀರಾ? ಥ್ಯಾಂಕ್ ಯು ಸರ್. ಎಸ್, ಇದು ಅವರ ಮಾತಾಗಿರುವಂತದ್ದು. ಅಂದ್ರೆ ನಮಗೆ ಶಾಶ್ವತ ಒಂದು ನೆಲೆ ಅಂತ ಬೇಕು. ಆ ನೆಲೆಯನ್ನ ಕೊಡೋವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವೆಲ್ಲರೂ ಇಲ್ಲೇ ಇದ್ವಿ, ಇಲ್ಲೇ ಇದ್ದು ಸಚಿವರನ್ನ ಭೇಟಿ ಮಾಡಿ ಅವರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅಟ್ ಪ್ರೆಸೆಂಟ್ ನಾವು ಇಲ್ಲಿ ಕೂಡ ಬೀದಿಲೇ ಇದ್ದೀವಿ. ಈಗ ನಾವು ಹೋದ ಜಾಗ ಏನಿದೆ ಅದು ಸಂಪೂರ್ಣವಾಗಿ ಡೆಮೊಲೇಷನ್ ಆಗಿದೆ. ಅಲ್ಲಿಯೂ ಕೂಡ ಬೀದಿಲೇ ಇರಬೇಕಾಗುತ್ತೆ. ಹೀಗಾಗಿ ಅಲ್ಲಿಯ ಬದಲು ಇಲ್ಲೇ ಇರ್ತೀವಿ ನಾವು ಅನ್ನುವಂತಹ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಹೀಗಾಗಿ ಈ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಅಭಿಷೇಕ್. ಏಕಾಏಕಿ ಮನೆ ತೆರವು ಮಾಡಿದ್ದಕ್ಕೆ ಸಚಿವರ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಮುತ್ತಿಗೆಗೆ ನೂರಾರು ಜನ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ. ಕಾರಣ ಮುನ್ಸೂಚನೆ ನೀಡದೆ ಜಿಬಿಎ ಮನೆ ಒಡೆದಕ್ಕೆ ವಿರೋಧ ವ್ಯಕ್ತವಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ಮನೆಯ ಮುಂದೆ ಧರಣಿ. ಸಚಿವರ ಮನೆಯತ್ತ ಕೋಗಿಲು ಲೇಔಟ್ ನಿವಾಸಿಗಳು ಹೆಜ್ಜೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ರಸ್ತೆ ಮಧ್ಯೆ ತಡೆಯುವ ಕೆಲಸ ಮಾಡಿದ್ದಾರೆ. ಪರಿಣಾಮ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಜಿಬಿಎ ಅಧಿಕಾರಿಗಳು ಬಂದರೂ ಏಕಾಏಕಿ ನೋಟಿಸ್ ನೀಡದೆ, ನಮಗೆ ಮುನ್ಸೂಚನೆಯನ್ನು ಕೊಡದೆ ಮನೆ ಕೆಡವಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರೆಲ್ಲರೂ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಅಭಿಷೇಕ್, ಏನ್ ನಡೀತಾ ಇದೆ ಸದ್ಯ ಸ್ಥಳದಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್, ಈಗಾಗಲೇ ಏನು 100ಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಶಾಶ್ವತವಾದಂತಹ ಒಂದು ನೆಲೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಕೊಡ್ತಿರುವಂತದ್ದು. ಕೃಷ್ಣ ಬೈರೇಗೌಡ ಅವರು ಬರಲೇಬೇಕು ಮತ್ತು ಇದಕ್ಕೆ ಒಂದು ಉತ್ತರವನ್ನು ಅವರು ಕೊಡಲೇಬೇಕು ಅನ್ನುವಂಥದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ರಸ್ತೆಯಲ್ಲಿಯೇ ಕುಳಿತು ಯಾವುದೇ ಕಾರಣಕ್ಕೂ ಕೂಡ ನಾವು ಎದ್ದು ಹೋಗೋದಿಲ್ಲ, ಕೃಷ್ಣ ಬೈರೇಗೌಡರು ಬರಬೇಕು ಮತ್ತು ನಮಗೆ ಶಾಶ್ವತವಾದಂತಹ ನೆಲೆಯನ್ನ ಕೊಡಬೇಕು ಅಥವಾ ಬೇರೆ ಜಾಗವನ್ನ ಗೊತ್ತು ಮಾಡಿ ನಮಗೆ ಆ ಜಾಗವನ್ನು ನೀಡಬೇಕು. ಯಾಕಂದ್ರೆ ನಮಗೆ ಈಗಾಗಲೇ ನೀವೇ ಮನೆಗಳನ್ನ ಹೊಡೆದು ಹಾಕುವಂತಹ ಮುಖಾಂತರ ನಮಗೆ ಸಾಕಷ್ಟು ಒಂದು ತೊಂದರೆಯನ್ನ ಕೊಟ್ಟಿದ್ದೀರಿ ಮತ್ತು ಯಾವುದೇ ರೀತಿಯಾದಂತಹ ನೋಟಿಸ್ ಕೂಡ ನೀಡಿಲ್ಲ. ಅಂದ್ರೆ ನಾವು 20 ವರ್ಷದಿಂದ ಕೂಡ ಇದೀವಿ ಇಲ್ಲಿ. ಆದ್ರೆ ಆಗ ಬಾರದಂತಹ ಸರ್ಕಾರ ಮತ್ತೆ ಆಡಳಿತ ಈಗ ದಿಢೀರನೆ ಬಂದು ನಮ್ಮನ್ನ ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಹಾಗಾದ್ರೆ ಬೇರೆ ಏನಾದ್ರೂ ಆಲ್ಟರ್ನೇಟ್ ಏನಾದ್ರೂ ಮಾಡಿ ನಂತರ ಈ ರೀತಿಯಾದಂತಹ ಒಂದು
ಡೆಮಾಲೇಷನ್ ಮಾಡಿದ್ರೆ ನಾವೇನು ಕೇಳ್ತಾ ಇರಲಿಲ್ಲ. ಆದ್ರೆ ಇಲ್ಲಿಯವರೆಗೂ ಅಂದ್ರೆ 20 ವರ್ಷದಿಂದ ಇದ್ದು ಈಗ ನಾವು ಬೀದಿಯಲ್ಲಿದ್ದೀವಿ, ನಮಗೂ ಕೂಡ ಸಾಕಷ್ಟು ಒಂದು ಸಂಸಾರ ಇದೆ ಅನ್ನುವಂತಹ ಒಂದು ಅಳಲನ್ನು ತೋಡ್ಕೊಂಡಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಪ್ರತಿಭಟನೆ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಏನಿದೆ ಸಚಿವರ ಕಡೆಯಿಂದ ಬಾರದೇ ಇರುವಂತದ್ದು. ಇಲ್ಲಿ ಸಾಕಷ್ಟು ಜನ ಕೂಡ ಪೊಲೀಸ್ ಮನೆಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಅವರು ಒಳಗಡೆ ನುಗ್ಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಏನೋ ಇದನ್ನು ಮಾಡುವಂತಹ ಒಂದು ಕೆಲಸ ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಇದಕ್ಕೆ ಈ ಒಂದು ಸಂಬಂಧ ಯಾರು ಕೂಡ ಈ ಒಂದು ಕೃತ್ಯವನ್ನು ಎಸಗದ ರೀತಿಯಲ್ಲಿ ಪೊಲೀಸ್ ಮನೆಗಳನ್ನು ಡೆಪೋಟ್ ಮಾಡಲಾಗಿದೆ. ಈಗ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಎಷ್ಟು ಜನ ನಿರಾಶ್ರಿತರಾಗಿದ್ದಾರೆ. ಅಂದ್ರೆ ಎಸ್ಪೆಷಲಿ ಇವಾಗ ಮನೆಗಳನ್ನ ಕಳೆದುಕೊಂಡು ಎಲ್ಲಿಗೆ ಹೋಗಬೇಕು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಿಲ್ಲ ಮತ್ತು ಡೈಲಿ ಒಂದು ದಿನಗೂಲಿ ನಡೆಸಿ ನಂತರ ಅದೇ ಹಣದಿಂದ ನಾವು ಬದುಕಬೇಕೇ ಹೊರತು ಬೇರೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಏನು ಕೂಡ ಇಲ್ಲ. ನಾವು ಬಡವರಿದ್ದೀವಿ, ನಮಗೆ ಈ ರೀತಿಯಾದಂತಹ ಒಂದು ಅನ್ಯಾಯನ ಮಾಡಿದ್ರೆ ಹೇಗೆ ಅಂತ ಹೇಳಿ ಈಗ ಇದನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಇದಕ್ಕೆ ಈ ಒಂದು ಪ್ರತಿಭಟನೆ ಮುಂದುವರಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಸರ್ ಈಗಾಗಲೇ ನಿನ್ನೆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕನೂ ಕೂಡ ಬಡವರ ಮನೆಗಳನ್ನ ಒಡೆದಾಕಿದ್ದಾರೆ. ಇಲ್ಲಿ ಉದ್ದೇಶ ಕಸ ಸಂಸ್ಕರಣಾ ಘಟಕನ ಅಲ್ಲಿ ಪ್ರಾರಂಭ ಮಾಡೋ ಉದ್ದೇಶಕ್ಕೆ ಡೆಮಾಲಿಷನ್ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಹೇಳೋದಿಷ್ಟೇ, ಕನಿಷ್ಠ ನಿನ್ನೆ ಮನೆ ಕಳ್ಕೊಂಡವ್ರನ್ನ ಇಡೀ ರಾತ್ರಿ ಎಲ್ಲ ಕೂಡ ಚಳಿಯಲ್ಲಿ ವಯಸ್ಸಾದವರು, ಮಕ್ಕಳು, ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಮಲಗಿದ್ರು. ನಾಚಿಕೆ ಆಗ್ಬೇಕು ನಮ್ಮ ಸರ್ಕಾರಕ್ಕೆ. ನಿನ್ನೆ ಮನೆ ಕಳ್ಕೊಂಡಂತ ಜನ ಇವತ್ತು ಕನಿಷ್ಠ ಸಚಿವರನ್ನ ಭೇಟಿ ಮಾಡಬೇಕು ಅಂತ ನಾವೆಲ್ಲ ಬರ್ತಾ ಇದ್ದೀವಿ ಅಂತ ಗೊತ್ತಾಗಿ ಮಾನ್ಯ ಸಚಿವರು ನಮ್ಮ ಸೌಜನ್ಯಕ್ಕೂ ಕೂಡ ನಿಮ್ಮ ಸಮಸ್ಯೆ ಏನು ಅಂತ ಕೇಳೋ ಅಂತ ಮಾನವೀಯತೆ ತೋರಿಸಲಿಲ್ಲ. ಅವರು ತಮ್ಮಿಷ್ಟಕ್ಕೆ ನನಗೇನೋ ಅರ್ಜೆಂಟ್ ಇದೆ ಅಂತ ಹೋಗಿದ್ದಾರೆ. ಸೊ ನಾವು ಮನೆ ಕಳ್ಕೊಂಡು ರಸ್ತೆಯಲ್ಲಿರುವಂತ ಜನ ನಮಗೆ ಇಲ್ಲಿ ಪರ್ಯಾಯ ವ್ಯವಸ್ಥೆ ಆಗೋ ತನಕ ಈ ಜಾಗನ ಬಿಟ್ಟು ಕದಲಲ್ಲ. ನಮ್ಮನ್ನು ಬೇಕಾದ್ರೆ ನೀವು ಅರೆಸ್ಟ್ ಮಾಡಿ ಪಂಪ್ ನಗರದ ಜೈಲಿಗೆ ಬೇಕಾದ್ರೆ ಕಳಿಸಿ, ನಾವೆಲ್ಲ ಜೈಲಲ್ಲಿ ಇರ್ತೇವೆ. ನಮಗೆ ಗಂಜಿ ಕೇಂದ್ರ ಉಳ್ಕೊಳಕ್ಕೆಲ್ಲಾದ್ರೂ ಒಂದು ಚೌಲ್ಟ್ರಿನ ವ್ಯವಸ್ಥೆ ಮಾಡೋ ತನಕ ನಾವು ಈ ಜಾಗನ ಬಿಟ್ಟು ಕದಲಲ್ಲ, ಜೈಲಲ್ಲಿ ಬೇಕಾದ್ರೆ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವಂತೂ ಹೇಳಕ್ ಇಷ್ಟಪಡ್ತೇವೆ. ರೆಡಿ ಇದೀರಾ? ಥ್ಯಾಂಕ್ ಯು ಸರ್. ಎಸ್, ಇದು ಅವರ ಮಾತಾಗಿರುವಂತದ್ದು. ಅಂದ್ರೆ ನಮಗೆ ಶಾಶ್ವತ ಒಂದು ನೆಲೆ ಅಂತ ಬೇಕು. ಆ ನೆಲೆಯನ್ನ ಕೊಡೋವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವೆಲ್ಲರೂ ಇಲ್ಲೇ ಇದ್ವಿ, ಇಲ್ಲೇ ಇದ್ದು ಸಚಿವರನ್ನ ಭೇಟಿ ಮಾಡಿ ಅವರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅಟ್ ಪ್ರೆಸೆಂಟ್ ನಾವು ಇಲ್ಲಿ ಕೂಡ ಬೀದಿಲೇ ಇದ್ದೀವಿ. ಈಗ ನಾವು ಹೋದ ಜಾಗ ಏನಿದೆ ಅದು ಸಂಪೂರ್ಣವಾಗಿ ಡೆಮೊಲೇಷನ್ ಆಗಿದೆ. ಅಲ್ಲಿಯೂ ಕೂಡ ಬೀದಿಲೇ ಇರಬೇಕಾಗುತ್ತೆ. ಹೀಗಾಗಿ ಅಲ್ಲಿಯ ಬದಲು ಇಲ್ಲೇ ಇರ್ತೀವಿ ನಾವು ಅನ್ನುವಂತಹ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಹೀಗಾಗಿ ಈ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಅಭಿಷೇಕ್.